ನೋಡಿ, ಧರ್ಮಸ್ಥಳದ ವಿರುದ್ಧ ಬೇಕಾದಷ್ಟು ಷಡ್ಯಂತ್ರಗಳನ್ನ ಮಾಡಲಾಗ್ತಾ ಇದೆ. ಆದರೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ರಾಜ್ಯಾದ್ಯಂತ ಆಕ್ರೋಶ ಹೆಚ್ಚಾಗ್ತಿದೆ. ಧರ್ಮದ ಪರವಾಗಿ ನಿಂತು ರಾಜ್ಯಾದ್ಯಂತ ಜನಾಕ್ರೋಶ ಹೆಚ್ಚಾಗಿದೆ. ನ್ಯಾಯದ ಪರ ಪವರ್ಫುಲ್ ವರದಿ, ಮೆಗಾ ಕವರೇಜ್ ಅನ್ನ ನಿಮ್ಮ ಪವರ್ ಟಿವಿ ಮಾಡ್ತಾ ಇದೆ. ಬೃಹತ್ ಜಾಥಾ, ಪ್ರತಿಭಟನಾ ಮೆರವಣಿಗೆ, ಭಕ್ತರ ಆಕ್ರೋಶ ಹೆಚ್ಚಾಗ್ತಿದೆ. ತುಮಕೂರು, ಮೈಸೂರು, ಬೆಳಗಾವಿ, ಚಾಮರಾಜನಗರ, ರಾಮನಗರ, ಕೊಪ್ಪಳ ಸೇರಿದಂತೆ ರಾಜ್ಯದ ಹಲವು ಕಡೆ ಈ ಷಡ್ಯಂತ್ರದ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ವಿರುದ್ಧ ಭಕ್ತರು ಸಿಡಿದೆದ್ದಿದ್ದಾರೆ. ಅಪಪ್ರಚಾರ ಮಾಡ್ತಾ ಇರೋರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ನಿನ್ನೆಯಷ್ಟೇ 13ನೇ ಪಾಯಿಂಟ್ನಲ್ಲಿ ಗುಂಡಿ ಅಗ್ದಿದ್ರು ಕೂಡ 18 ಅಡಿ ಆಳಕ್ಕಾಗಿದ್ರು ಕೂಡ ಏನೂ ಸಿಕ್ಕಿರ್ಲಿಲ್ಲ, ಯಾವ ಕುರುಹು ಸಿಕ್ಕಿರ್ಲಿಲ್ಲ. ರಾತ್ರಿ ಅಷ್ಟೊತ್ತಿನಲ್ಲಿ ಗುಂಡಿ ಮುಚ್ಚೋ ಕೆಲಸ ಕೂಡ ಆಗಿತ್ತು. ಇದೆಲ್ಲವನ್ನ ಗಮನಿಸಿದಂತಹ ಭಕ್ತರು, ಕಳೆದ 12 ವರ್ಷದಿಂದ ಸಹಿಸಿಕೊಂಡಿದ್ದಂತಹ ಭಕ್ತರು ಮತ್ತು ಧರ್ಮಸ್ಥಳದ ನಿವಾಸಿಗಳು ಈಗ ತಿರುಗಿ ಬಿದ್ದಿದ್ದಾರೆ. ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲ ಕಡೆ ಧರ್ಮಸ್ಥಳ ಅಭಿಮಾನಿಗಳ ಬಳಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕಿಡಿಗೇಡಿಗಳು ಯಾರಿದ್ದಾರೆ, ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ, ಅಪಪ್ರಚಾರ ಯಾರು ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ನೀವು ಸದ್ಯ ನೋಡ್ತಾ ಇರೋದು ಮೈಸೂರಿನ ದೃಶ್ಯಗಳು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಕ್ತಾಭಿಮಾನಿಗಳು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಮೈಸೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಿದ್ಧಾರ್ಥ ನಗರದ ಹಳೆ ಡೈರಿ ಬಳಿಯಿಂದ ಮೆರವಣಿಗೆ ಆರಂಭ ಆಗಿದೆ. ಅಪಪ್ರಚಾರ ಮಾಡ್ತಾ ಇರೋರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಬಿಜೆಪಿ ಮುಖಂಡರು ಕೂಡ ಒಂದಷ್ಟು ಜನ ಅಲ್ಲಿರೋದನ್ನ ನೋಡ್ತಾ ಇದ್ದೀರಿ. ಧರ್ಮಸ್ಥಳದ ಭಕ್ತಾಭಿಮಾನಿಗಳ ವೇದಿಕೆ ಈ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಮೈಸೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮೈಸೂರು ಮಾತ್ರ ಅಲ್ಲ, ತುಮಕೂರಿನಲ್ಲೂ ಕೂಡ ಧರ್ಮ ಯುದ್ಧ ಆರಂಭ ಆಗಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ತುಮಕೂರಿನಲ್ಲೂ ಕೂಡ ಆಕ್ರೋಶ ಕೇಳಿ ಬರ್ತಾ ಇದೆ. ತುಮಕೂರಿನ ಟೌನ್ ಹಾಲ್ನಿಂದ ಪ್ರತಿಭಟನೆ ಆರಂಭ ಆಗಿದೆ. ಎಂಜಿ ರಸ್ತೆ ಮೂಲಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹೊರಡ್ತಿದೆ. ಪ್ರತಿಭಟನೆಯಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿದ್ದಾರೆ. ಬಿಜೆಪಿಯ ಮಾಜಿ ಸಚಿವ ಸೊಗಡು ಶಿವಣ್ಣ ನೇತೃತ್ವದಲ್ಲಿ ರ್ಯಾಲಿ ನಡೀತಾ ಇದೆ. ತುಮಕೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನೋಡಿ, ಏನೆಲ್ಲ ಷಡ್ಯಂತ್ರಗಳನ್ನ ರೂಪಿಸ್ತಾ ಇದ್ರು, ಏನೆಲ್ಲ ಸುಳ್ಳುಗಳನ್ನು ಹೇಳಿದ್ರು, ಏನೆಲ್ಲ ಬುರುಡೆ ಪುರಾಣಗಳನ್ನ, ಅಂತೆ ಕಂತೆ ಪುರಾಣಗಳನ್ನ ಕಟ್ಟಿದ್ರು. ನಿನ್ನೆ 13ನೇ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಗ್ಲಿಲ್ಲ. 18 ಅಡಿ ಆಳಕ್ಕಾಗಿದ್ರು ಕೂಡ ಕೊಳಚೆ ಮಿಶ್ರಿತ ಮಣ್ಣು ಬರ್ತಾ ಇತ್ತು, ಕೆಸರು ಮಿಶ್ರಿತ ಮಣ್ಣು ಬರ್ತಾ ಇತ್ತು. ಧರ್ಮದ ಪರ ನಿಂತು ರಾಜ್ಯಾದ್ಯಂತ ಈಗ ಜನರ ಆಕ್ರೋಶ ಹೆಚ್ಚಾಗ್ತಾ ಇದೆ. ತುಮಕೂರಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ನಿನ್ನೆ ಅಲ್ಲಿ ಆಳಕ್ಕೆ ಅಗಿಬೇಕಾದ್ರೆ ನೀರು ಬರ್ತಾ ಇತ್ತು, ನೇತ್ರಾವತಿ ನದಿ ನೀರು. ಅದನ್ನ ನೀರು ಹೊರ ಹಾಕ್ಲಿಕ್ಕೆ ಪಂಪ್ ಸೆಟ್ ಕೂಡ ಇಟ್ಕೊಂಡಿದ್ರು. ಸದ್ಯ ತುಮಕೂರಿನ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಇನ್ನು ಚಾಮರಾಜನಗರದಲ್ಲೂ ಕೂಡ ಶಾಂತಿ ಆಗಬೇಕಾಗಿತ್ತು. ಇಷ್ಟೊತ್ತಿಗೆ ಈ ರಾಜ್ಯ ಇಷ್ಟೊತ್ತಿಗೆ ದಂಗೆ ಹೇಳಬೇಕಾಗಿತ್ತು. ಅಂಥ ಧರ್ಮಕ್ಕೆ ಕೆಲಸನ ಈಗ ಅನ್ಯಾಯ ಮಾಡ್ತಾರಲ್ಲ, ಇದಕ್ಕೇನು ಏನಂತ ಹೇಳ್ಬೇಕು ನಾವು? ಇವತ್ತು ಕಮ್ಯುನಿಸ್ಟರ್ ಬಗ್ಗೆ ಮಾತಾಡ್ತೀರ. ಕಮ್ಯುನಿಸ್ಟರ್ ನಮ್ಮ ರಾಷ್ಟ್ರದ ರಾಷ್ಟ್ರಭಕ್ತರಲ್ಲ ಅವರೆಲ್ಲ ಪಾಪಿಗಳು. ಎಲ್ಲರೂ ಹೇಳ್ತಿಲ್ಲ, ಅದಕ್ಕೆ ಯಾರು ಇದು ಮಾಡ್ತಾರೆ ಅವರೆಲ್ಲ ಪಾಪಿಗಳು ಕಣಪ್ಪ. ಇಷ್ಟೊತ್ತಿಗೆ ಕ್ರಾಂತಿ ಆಗ್ಬೇಕಾಯ್ತ ಮಾರಾಯ. ನಮ್ಮ ಅದೃಷ್ಟಕ್ಕೆ ಇನ್ನು ಯಾಕೆ ಜನ ಎಲ್ಲ ತಾಳ್ಮೆಯಿಂದ ಒಳ್ಳೆ ತಂದಾಗವ್ರೆ. ಕ್ರಾಂತಿ ಆಗ್ಬೇಕಾಯ್ತು. ಇಷ್ಟೊತ್ತಿಗೆ ಈ ರಾಜ್ಯ ಇಷ್ಟೊತ್ತಿಗೆ ದಂಗೆ ಹೇಳಬೇಕಾಗಿತ್ತು. ಅಂಥ ಧರ್ಮಕ್ಕೆ ಕೆಲಸನ ಈಗ ಅನ್ಯಾಯ ಮಾಡ್ತಾರಲ್ಲ, ಇದಕ್ಕೇನು ಏನಂತ ಹೇಳ್ಬೇಕು ನಾವು? ಇವತ್ತು ಕಮ್ಯುನಿಸ್ಟರ್ ಬಗ್ಗೆ ಮಾತಾಡ್ತೀರ. ಕಮ್ಯುನಿಸ್ಟರ್ ನಮ್ಮ ರಾಷ್ಟ್ರದ ರಾಷ್ಟ್ರಭಕ್ತರಲ್ಲ ಅವರೆಲ್ಲ ಪಾಪಿಗಳು. ಎಲ್ಲರೂ ಹೇಳ್ತಿಲ್ಲ. ಚಾಮರಾಜನಗರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಚಾಮರಾಜನಗರದಲ್ಲೂ ಕೂಡ ಧರ್ಮಸ್ಥಳ ಅಭಿಮಾನಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸ್ವಸಹಾಯ ಸಂಘದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. ಚಾಮರಾಜೇಶ್ವರಿ ದೇಗುಲದಿಂದ ಡಿಸಿ ಕಚೇರಿವರೆಗೂ ಕೂಡ ಜಾಥಾ ಹೊರಟಿದ್ದಾರೆ. ಬಂಡಳ್ಳಿ ಮಠದ ಸ್ವಾಮೀಜಿ, ಹಿಂದೂ ಸಂಘಟನೆಯ ಕಾರ್ಯಕರ್ತರು, ನೂರಾರು ಮಹಿಳೆಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯೂಟ್ಯೂಬರ್ಗಳು ತಿಮರೋಡಿ, ಗಿರೀಶ್ ಮಠಣ್ಣವರ್ ವಿರುದ್ಧ ಗರಂ ಆಗಿದ್ರು. ಧರ್ಮಸ್ಥಳದ ಅಪಪ್ರಚಾರದ ಹಿಂದೆ ವ್ಯವಸ್ಥಿತ ಜಾಲ ಇದೆ ಅಂತ ಕಿಡಿಕಾರ್ತಿದ್ದಾರೆ. ಭುವನೇಶ್ವರಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದರು.
ತಮ್ಮ ಹಕ್ಕಿಗೋಸ್ಕರ ಏನಾದ್ರು ಬೀದಿಗಿಳಿದಿದ್ರ? ಅವರು ಮನೆಯಲ್ಲೂ ಕೂಡ ಗಂಡನ್ನು ಕೂಡ ಮಾತಾಡಿಸ್ತಾ ಇದ್ದಂತ ಪರಿಸ್ಥಿತಿ ಇರೋ ಸಂದರ್ಭದಲ್ಲಿ ಇವತ್ತು ನಾನು ಕೂಡ ಒಂದು ಈ ರಾಷ್ಟ್ರದ ಮಹಿಳೆ, ಪುರುಷ ಪ್ರಧಾನವಾದಂತ ರಾಷ್ಟ್ರದಲ್ಲಿ ನಾನು ಕೂಡ ಪುರುಷ ಸಮಾನವಾಗಿ ನಿಂತ್ಕೊತೀನಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಇವ್ರಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಪೂಜ್ಯ ಕಾವಂದ ದಂಪತಿಗಳ ಒಂದು ಆಶೀರ್ವಾದ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಪೂಜ್ಯ ಕಾವಂದರ ಜೊತೆಗೆ ನಾವೆಲ್ಲ ಇದ್ದೀವಿ. ಮಂಜುನಾಥ ಸ್ವಾಮಿ ಆಶೀರ್ವಾದ ಸದಾ ಇರ್ತದೆ. ಸತ್ಯ ಒಂದ್ ಸ್ವಲ್ಪ ನಿಧಾನ ಆಗ್ಬೋದು, ಸತ್ಯಕ್ಕೆ ಜಯ ಖಂಡಿತವಾಗ್ಲೂ ಸಿಗ್ತದೆ. ನಾವೆಲ್ಲರೂ ನಿಮ್ ಜೊತೆ ಕಾವಂತರ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ದಂಪತಿಗಳಿಗೆ ಮಂಜುನಾಥ ಸ್ವಾಮಿಗೆ ಒಂದು ದಿನ ತಮ್ಮ ಹಕ್ಕಿಗೋಸ್ಕರ ಏನಾದ್ರು ಬೀದಿಗಿಳಿದಿದ್ರ? ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಸದ್ಯ ರಾಮನಗರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರಾಮನಗರದಲ್ಲೂ ಕೂಡ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯಿಂದ ಪ್ರೊಟೆಸ್ಟ್ ಮಾಡಲಾಯಿತು. ಜೂನಿಯರ್ ಕಾಲೇಜು ಕ್ರೀಡಾಂಗಣದಿಂದ ಡಿಸಿ ಕಚೇರಿವರೆಗೂ ಕೂಡ ಮೆರವಣಿಗೆ ನಡೆಸಿದ್ರು. ಸಾವಿರಾರು ಭಕ್ತರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಘೋಷಣೆಗಳನ್ನ ಕೂಗ್ತಾ ಇದ್ರು. ಕಿಡಿಗೇಡಿಗಳ ವಿರುದ್ಧ, ಷಡ್ಯಂತ್ರ ರೂಪಿಸ್ತಾ ಇರೋರ ವಿರುದ್ಧ, ಧರ್ಮದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋರ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿರೋರನ್ನ ಬಂಧಿಸಬೇಕು ಅಂತ ಆಗ್ರಹಿಸಲಾಯಿತು. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇರೋ ಕೆಲಸ ಆಗ್ತಾ ಇದೆ. ಹಿಂದೂಗಳ ಭಾವನೆ ಜೊತೆ ಕಿಡಿಗೇಡಿಗಳ ಆಟ ಆಡ್ತಾ ಇದ್ದಾರೆ. ಕೂಡಲೇ ಅಪಪ್ರಚಾರ ಮಾಡೋ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ರಾಮನಗರದಲ್ಲೂ ಕೂಡ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಅಣ್ಣಪ್ಪ ದೇವರಿಗೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಮಾಧ್ಯಮ ಮಿತ್ರರು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರಿಗೆ, ಅಣ್ಣಪ್ಪ ದೇವರಿಗೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ